ಶುಗರ್ ಇದೆ ನಮಗೆ, ಹಾಲು ಕುಡಿಬೋದಾ? ಬೆಳಿಗ್ಗೆ ಕುಡಿಬೇಕಾ ಸಂಜೆ ಕುಡಿಬೇಕಾ? ಹಾಲು ಕುಡಿದ್ರೆ ಮೂಳೆಗಳಿಗೆ ಶಕ್ತಿ ಬರುತ್ತಾ? ಕ್ಯಾಲ್ಸಿಯಂ ಸಿಗುತ್ತಾ? ನೂರಾರು ಪ್ರಶ್ನೆ ನಮ್ ತಲೆಯಲ್ಲಿ. ಈ ಎಲ್ಲದಕ್ಕೂ ಉತ್ತರ ಈ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಬಂಧುಗಳೇ, ನಿಮ್ಗೊಂದು ಹೇಳ್ತೀನಿ, ನಾವು ಅಜ್ಜಿ ಮನೆಗೆಲ್ಲ ಹೋದಾಗ ನಿಮ್ಗೆ ಗೊತ್ತಿರ್ಬೋದಿತ್ತು, ಅಜ್ಜಿ ಬೆಳಗ್ಗೆ ಎದ್ದಿದ ತಕ್ಷಣ ಎಲ್ಲ ನಾವು ದಿನನಿತ್ಯ ಏನೇನ್ ಮಾಡ್ಬೇಕೆಲ್ಲ ಮುಗಿದ ತಕ್ಷಣ ಬಿಸಿ ವಾರ್ಮ್ ಮಿಲ್ಕ್ ಕೊಡ್ತಾ ಇದ್ರು. ಹಾಗೆ ರಾತ್ರಿ ಮಲಗ್ಬೇಕಾದ್ರು ಅಷ್ಟೇ ವಾರ್ಮ್ ಸ್ವಲ್ಪ ಬಿಸಿ ಇರೋ ಹಾಲ್ನ ಕೊಡ್ತಾ ಇದ್ರು. ಯಾಕೆಂದ್ರೆ ಅವ್ರು ಯಾವ್ದೇ ರೀತಿ ಬರ್ದಿಲ್ಲ, ಕಲ್ತಿಲ್ಲ, ಓದಿಲ್ಲ, ಬಟ್ ಆದ್ರೂ ಅವ್ರಿಗೆ ಗೊತ್ತಿದೆ ಅವ್ರು ಮಾಡಿದ ಯಾವ್ದೇ ಕಾರಣಕ್ಕೂ ತಪ್ಪಲ್ಲ. ಬೆಳಗ್ಗೆ ಎದ್ದು ಬಿಸಿ ಹಾಲು ಕುಡಿಯೋದ್ರಿಂದ ದಿನ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಎನರ್ಜೆಟಿಕ್ ಆಗಿರುತ್ತೆ. ಅದರಿಂದ ನಮಗ್ ಬೇಕಾಗಿರೋ ನ್ಯೂಟ್ರಿಷನ್ ಎಲ್ಲ ಸಿಕ್ಬಿಡುತ್ತೆ. ಹಂಗೆ ಅದ್ರ ಎಲ್ಪ್ಸ್ ಟು ಕ್ಯಾಲ್ಸಿಯಂ ಅಬ್ಸರ್ಪ್ಷನ್, ಅಂದ್ರೆ ಕ್ಯಾಲ್ಸಿಯಂ ನ ಅಬ್ಸರ್ಪ್ಷನ್ ಮಾಡಕ್ ತುಂಬಾ ಕ್ಯಾಲ್ಸಿಯಂ ಬೇಕಾಗಿರೋ ಸಿಕ್ಬಿಡುತ್ತೆ ಬೆಳಗ್ಗೆನೆ ನಾವು ಹಾಲು ಕುಡಿಯೋದ್ರಿಂದ. ಹಾಗೆ ಯಾರ್ಯಾರು ಈಗ ಬೆಡ್ ಕಾಫಿ, ಅದೊಂದು ಫ್ಯಾಷನ್ ಆಗ್ಬಿಟ್ಟಿದೆ. ಬೆಳಿಗ್ಗೆ ಎದ್ದು ಕೂತಿದ ಜಾಗಕ್ಕೆ ಬೆಡ್ ಹತ್ರಗೆ ಬೆಡ್ ಕಾಫಿ ಬರ್ಬೇಕು, ಅವಾಗ್ಲೇ ಅವರು ಡೇ ಸ್ಟಾರ್ಟ್ ಮಾಡ್ತಾರೆ. ಅಂತವ್ರು ಆರೋಗ್ಯಕ್ಕೆ ತುಂಬಾ ಹಾನಿಕರ ಆಗೋಗುತ್ತೆ. ಈ ಗ್ಯಾಸ್ಟ್ರೈಟಿಕ್ ಅಂದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಅಂತ ಅಭ್ಯಾಸಗಳಿಂದ ಬಂದ್ಬಿಡುತ್ತೆ. ಮತ್ತೆ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ, ಡಿಹೈಡ್ರೇಷನ್ ಅಂದ್ರೆ ತುಂಬಾ ಮೈ ಬಿಸಿ ಆಗುವಂಥದ್ದು ಈ ಬೆಡ್ ಕಾಫಿಯಿಂದಾನೇ ಬರುವಂತದ್ದು. ಅದರಿಂದ ಸ್ವಲ್ಪ ಅದನ್ನೆಲ್ಲ ಅವಾಯ್ಡ್ ಮಾಡಿ, ಕಮ್ಮಿ ಮಾಡಿ. ಹಾಗೆ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಬಿಸಿ ಹಾಲನ್ನ ಕುಡಿದ್ರೆ, ಬಿಸಿ ಹಾಲಿಂದ ತುಂಬಾ ಆರೋಗ್ಯಕ್ಕೆ ಅಂದ್ರೆ ಒಳ್ಳೆ ಡೀಪ್ ಸ್ಲೀಪ್ ಅಂಡ್ ರಿಲ್ಯಾಕ್ಸೇಷನ್ ಆಗೋಕೆ ತುಂಬಾ ಹೆಲ್ಪ್ ಆಗುತ್ತೆ. ಟ್ರಿಪ್ಟೋಫ್ಯಾನ್ ಅಂತ ಒಂದು ನ್ಯೂಟ್ರಿಷನ್ ಇದೆ ಹಾಲಲ್ಲಿ, ಅದು ಈ ಲೈಟ್ ಔಟ್ ನೈಟ್ ಇಂಟರ್ವಲ್ ಅಂತ ಒಂದು ಪ್ರಾಬ್ಲಮ್ಸ್ ಎಲ್ಲ ಕಮ್ಮಿ ಮಾಡುತ್ತೆ. ಹಂಗಂದ್ರೆ ಒಂದು ಎಕ್ಸಾಂಪಲ್, ಈಗ ಇಬ್ರು ಮಲಗಿದ್ದಾರೆ, ಲೈಟ್ ಆಫ್ ಆಗಿದ ತಕ್ಷಣ ಒಬ್ಬ ಮಲ್ಕೊಂಡ್ಬಿಡ್ತಾನೆ. ಲೈಟ್ ಆಫ್ ಆಗಿದ ತಕ್ಷಣ ಇನ್ನೊಬ್ಬ ಒದ್ದಾಡ್ಕೊಂಡು ಗಿದ್ದಾಡ್ಕೊಂಡು ಆ ಕಡೆ ಈ ಕಡೆ ಮಾಡ್ಕೊಂಡು ಮಲ್ಕೊಂಡ್ಬಿಡ್ತಾನೆ. ಬಟ್ ಇಬ್ರದ್ದು ನಾರ್ಮಲ್ ಸ್ಲೀಪೇ, ಬಟ್ ಆತರ ಎಲ್ಲ ಆಗ್ಬಾರ್ದು. ಈಗ ರಾತ್ರಿ ಎಲ್ಲ ಎದ್ದು ಬಿಡ್ತಾರೆ ಸಡನ್ ಆಗಿ, ಅಂತದೆಲ್ಲ ಕಮ್ಮಿ ಆಗ್ಬೇಕು ಅಂದ್ರೆ ಹಾಲು ಕುಡಿದು ಮಲ್ಗೋದ್ರಿಂದ ತುಂಬಾ ಅದನ್ನೆಲ್ಲ ಕಮ್ಮಿ ಮಾಡ್ಬೋದು. ಅದಕ್ಕೋಸ್ಕರ ಹಾಲು ಕುಡೀರಿ ಅಂತ ಹೇಳ್ತಾರೆ. ಹಾಗೆ ಈ ತುಂಬಾ ಕೆಲಸ ಮಾಡಿ, ತುಂಬಾ ಸುಸ್ತಾಗಿ, ತುಂಬಾ ವರ್ಕೌಟ್ ಮಾಡಿ, ಎಕ್ಸರ್ಸೈಸ್ ಮಾಡಿ ಬಂದಿದ ತಕ್ಷಣ ಹಾಲು ಕುಡಿಬಹುದು. ಅದರಿಂದ ಸಹ ತುಂಬಾ ನಮ್ಗೆ ಮಸಲ್ ರಿಪೇರ್ ಆಗಕ್ಕೆ ಮತ್ತೆ ಮಸಲ್ ಗ್ರೋತ್ ಆಗಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಆ ಟೈಮಲ್ಲೂ ಕುಡಿಬಹುದು ನಾವು. ತುಂಬಾ ಎಕ್ಸರ್ಸೈಸ್ ಆಗ್ಲಿ, ತುಂಬಾ ವರ್ಕೌಟ್ ಮಾಡಿದಾಗ್ಲಿ, ಇಲ್ಲ ಜಿಮ್ ಮಾಡಿದ ತಕ್ಷಣ ನಮ್ಗೆ ಮಸಲ್ ಗ್ರೋತ್ ಆಗ್ಬೇಕು ಅಂತ ಎಲ್ಲರೂ ತುಂಬಾ ಪ್ರೋಟೀನ್ ಇರೋದ್ರಿಂದ ಚೆನ್ನಾಗಿ ಸಿಗುತ್ತೆ. ಹಾಗೆ ನಾವು ಊಟದ ಜೊತೆ ಹಾಲು ಕುಡಿಯೋದ್ರಿಂದನೂ ಸಹ ನಾವು ಕ್ಯಾಲ್ಸಿಯಂ ಅಬ್ಸರ್ಪ್ಷನ್ ಬೇಗ ಪಡ್ಕೋಬಹುದು. ಹಾಗೆ ಈಗ ನಾವ್ ಯಾವಾಗ ಹಾಲು ಕುಡಿಬೇಕು ಅಂತ ಗೊತ್ತಾಯ್ತು. ಹಾಗೆ ಹಾಲು ಕುಡಿದ್ರೆ ನಮ್ಗೆ ಏನೇನು ಬೆನಿಫಿಟ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ಈಗ ಹಾಲಲ್ಲಿ ಮೇನ್ ಆಗಿ ನಾವ್ ಎಷ್ಟೊಂದ್ ಜನಕ್ಕೆ ತಪ್ಪು ಅಭಿಪ್ರಾಯ ಇದೆ, ಹಾಲು ತುಂಬಾ ಹೀಟ್ ಬಾಡಿಗೆ ಅಂತ. ಅದೆಲ್ಲ ಸುಳ್ಳು. ಬಾಡಿಗೆ ಎಂತದ್ದು ಇಟ್ಟಿಲ್ಲ. ಹಾಲು 87 ಅಂದ್ರೆ 87% ವಾಟರ್ ಇಂದಾನೇ ಮೇಡ್ ಆಗಿರುತ್ತೆ. ಅದರಲ್ಲಿ ಕ್ಯಾಲ್ಸಿಯಂ, ಪ್ರೋಟೀನ್, ಮ್ಯಾಗ್ನೀಷಿಯಂ, ಫಾಸ್ಫರಸ್ ಅಂತ ಹಲವಾರು ನ್ಯೂಟ್ರಿಷನ್, ನಮಗೆ ಬೇಕಾಗಿರುವಂತಹ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಅದರಲ್ಲಿ ಇರ್ತದೆ. ನೀವು ಹಾಲು ಒಂದು ಆಹಾರ ತರಾನೇ. ಆಹಾರ ನಾವ್ ಹೆಂಗೆ ಎಲ್ಲಾನು ಪೂರೈಸ್ತದೋ ಹಂಗೆ ಹಾಲು ಕುಡಿಯೋದ್ರಿಂದ ಸಹ ನಮ್ಗೆ ಬೇಕಾಗಿರೋದೆಲ್ಲ ಪೂರೈಸ್ಕೋಬಹುದು. ಹಾಲಿನಲ್ಲಿ ಕ್ಯಾಲ್ಸಿಯಂ ಮತ್ತೆ ವಿಟಮಿನ್ ಡಿ ಅನ್ನೋ ಅಂಶ ಇರೋದ್ರಿಂದ ನಮ್ಮ ಬೋನ್ ಆರೋಗ್ಯಕ್ಕೂ ತುಂಬಾ ಒಳ್ಳೇದಾಗುತ್ತೆ. ಈಗ ಎಷ್ಟೊಂದ್ ಜನ ಕೂತ್ರು ಎದ್ರುವೆ ಈ ಮಂಡಿ ಆಗ್ಲಿ ಕೈಲಾಗ್ಲಿ ಟಕ್ ಟಕ್ ಅಂತ ಸೌಂಡ್ ಬರುತ್ತೆ, ಮೂಳೆ ಶಬ್ದ ಬರುತ್ತೆ. ಅದನ್ನೆಲ್ಲ ಕಮ್ಮಿ ಮಾಡೋದಕ್ಕೂ ಸಹ ಹೆಲ್ಪ್ ಮಾಡುತ್ತೆ. ಹಾಗೆ ಬಾಡಿ ಇಮ್ಯುನಿಟಿ, ಅದರಲ್ಲಿ ವಿಟಮಿನ್ B12 ಮತ್ತೆ ಜಿಂಕ್ ಅನ್ನೋ ಅಂಶ ಇರೋದ್ರಿಂದ ಬಾಡಿ ಇಮ್ಯುನಿಟಿ ಕೂಡ ಹೆಲ್ಪ್ ಮಾಡುತ್ತೆ. ಈಗ ಹಾಲು ಒಂದು ಬ್ಯಾಲೆನ್ಸ್ಡ್ ಡಯಟ್ ಆಗಿರೋದ್ರಿಂದ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಅದರಲ್ಲಿ ಪ್ರೋಟೀನ್ ಮತ್ತೆ ಫ್ಯಾಟ್ ಇರೋದ್ರಿಂದ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಹಾಗೆ ಬಾಡಿಲಿ ಈ ಡಿಹೈಡ್ರೇಷನ್ ಅಂದ್ರೆ ತುಂಬಾ ಬಿಸಿ ಬಿಸಿ ಆಗೋದು, ಮೂಗಲೆಲ್ಲ ರಕ್ತ ಬರೋದು ಅಂತವರೆಲ್ಲ ಹಾಲನ್ನ ಸೇವಿಸೋದ್ರಿಂದ ಸ್ವಲ್ಪ ಕಮ್ಮಿ ಆಗುತ್ತೆ. ಅದು ಯಾಕಂದ್ರೆ ನಿಮ್ಗೆ ಮೊದ್ಲೇ ಹೇಳಿದ್ದೆ, ಹಾಲಲ್ಲಿ 87% ಅಷ್ಟು ನೀರೇ ಇರುತ್ತೆ ಅಂತ. ಅದರಿಂದ ಬಾಡಿಲಿ ಬೇಕಾದಷ್ಟು ವಾಟರ್ ಕಂಟೆಂಟ್ ಎಷ್ಟು ಬೇಕಷ್ಟು ಇರೋಕೆ ತುಂಬಾ ಅಬ್ಸರ್ವೇಷನ್ ಆಗಕ್ಕಾಗ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಈಗ ಎಷ್ಟೊಂದ್ ಜನ ನಮ್ ಸ್ಕಿನ್ ಟೋನ್ ಸ್ಮೂತ್ ಆಗಿರ್ಬೇಕು, ಬ್ರೈಟ್ ಆಗಿ ಕಾಣ್ಬೇಕು ಅಂತ ಎಷ್ಟೊಂದ್ ಜನ ಆಸೆ ಪಡ್ತಾರೆ. ಹಾಲಲ್ಲಿ ಲ್ಯಾಟಿಕ್ ಆಸಿಡ್ ಅನ್ನೋದು ಇರುತ್ತೆ, ಅದರಿಂದ ಮುಖಕ್ಕೆ ಹಚ್ಚೋದ್ರಿಂದ ನಮ್ಮ ಸ್ಕಿನ್ ಸ್ಮೂತ್ ಆಗೋಕೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಬಂಧುಗಳೇ, ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ, ಹಾಲಿಗೆ ಯಾವತ್ತೂ ಸಕ್ಕರೆ ಹಾಕಕ್ಕೆ ಹೋಗ್ಬೇಡಿ. ಹಾಲು ಪರಿಶುದ್ಧ. ಸಕ್ಕರೆ ಆದ್ರೆ ನಮ್ಗೆ ಆರೋಗ್ಯಕ್ಕೆ ಇನ್ನೂ ಹಾನಿ ಆಗುತ್ತೆ. ಯಾಕೆ ಹೇಳಿ, ರಿಫೈನ್ಡ್ ಸಕ್ಕರೆ ತುಂಬಾ ಆರೋಗ್ಯಕ್ಕೆ ಹಾಳು. ಅದರಿಂದ ನಾವು ಸಕ್ಕರೆನ ಸೇವಿಸೋದನ್ನ ಕಮ್ಮಿ ಮಾಡ್ಬೇಕು. ಹಾಲು ಮೊದಲೇ ಸ್ವೀಟ್. ನೀವು ಹಾಲು ಕುಡ್ದಿರ್ಬೋದು, ಹಸಿ ಹಾಲು ಕುಡ್ದಿರ್ಬೋದು, ಹಂಗೆ ಸಕ್ಕರೆ ಹಾಕದೆ ಕುಡ್ದು ನೋಡಿ,
ಅದು ಸಹ ತುಂಬಾ ಸ್ವೀಟ್ ಆಗಿರುತ್ತೆ. ಅದಕ್ಕೋಸ್ಕರ ಹಾಲು ಯಾವಾಗ್ಲೂ ಸ್ವೀಟ್ ಅಂದ್ರೆ ಸಕ್ಕರೆ ಹಾಕದೆ ಕುಡೀರಿ. ಈಗ ಒಬ್ಬೊಬ್ಬರಿಗೆ ಅನ್ಕೋತಾರ, ನಾನು ಸಕ್ಕರೆ ಹಾಕಿ ಕುಡ್ದ ಅಭ್ಯಾಸ, ಈಗ ಸ್ವೀಟ್ ಇಲ್ಲ ಅಂದ್ರೆ ನನಗೆ ಕುಡಿಯಕ್ ಆಗಲ್ಲ ಅಂತವ್ರಿಗೆ ಸಕ್ಕರೆ ಬದಲು ಈ ಬೆಲ್ಲ, ಈ ಖರ್ಜೂರ, ಹಾಗೆ ಈ ಒಣ ದ್ರಾಕ್ಷಿ ಮತ್ತೆ ಹನಿ ಅಂದ್ರೆ ಜೇನುತುಪ್ಪ, ಮಧು ಅಂತದ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ, ಹನಿನ ತುಂಬಾ ಬಿಸಿ ಇರೋ ಹಾಲಿಗೆ ಹಾಕೋಬೇಡಿ, ಈ ವಾಮ್ ಅಂದ್ರೆ ಸ್ವಲ್ಪ ಮೀಡಿಯಂ ಆಗಿ ಬೆಚ್ಚಗಿರೋ ಹಾಲಿಗೆ ಹಾಕೊಂಡು ಕುಡಿಯೋದ್ರಿಂದ ನಿಮ್ಗೆ ಇನ್ನು ಆರೋಗ್ಯಕ್ಕೆ ತುಂಬಾ ಒಳ್ಳೇದೇ ಆಗತ್ತೆ. ಈ ಸಕ್ಕರೆ ಮಾತ್ರ ಯಾವ್ದೇ ಕಾರಣಕ್ಕೂ ಹಾಕಕ್ ಹೋಗ್ಬಿಡಿ, ಅದರಿಂದ ಅಪಾಯ ಜಾಸ್ತಿನೇ ಇದೆ. ಹಾಗೆ ಅವಾಗ ಹೇಳ್ದೆ, ಡಯಾಬಿಟಿಕ್ ಅಂದ್ರೆ ಶುಗರ್ ಇರುವಂತ ಪೇಷಂಟ್ ನ ಹಾಲು ತಗೋಬಹುದಾ ತಗೋಬಾರ್ದಾ ಅಂತ. ಯಾಕಂದ್ರೆ ತಗೋಬಹುದು, ಆದ್ರೆ ಅವ್ರು ಸ್ವಲ್ಪ ಕಮ್ಮಿಯಾಗಿ ತಗೋಬೇಕು. ಯಾಕಂದ್ರೆ ಹಾಲಲ್ಲಿ ಶುಗರ್ ಕಂಟೆಂಟ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ತಗೊಳೋದ್ ಬೇಡ, ಸ್ವಲ್ಪ ಕಮ್ಮಿ ತಗೊಳ್ಳೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೇದಾಗತ್ತೆ. ಹಾಗೆ ಹೊಂದ್ ಬರಲ್ಲ, ಒಬ್ಬೊಬ್ಬರಿಗೆ ಹೊಟ್ಟೆ ಉಬ್ಬಿಸ್ಕೊಳ್ಳೋದು, ಬೇದಿ ಆಗೋದು ಅಂತ ಆಗತ್ತೆ. ಯಾಕಂದ್ರೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಒಂದಿದೆ. ಅದರಿಂದ ಈಗ ಹಾಲಲ್ಲಿ ಲ್ಯಾಕ್ಟಿಕ್ ಆಸಿಡ್ ಇದೆ, ಲ್ಯಾಕ್ಟೋಸ್ ಇದೆ, ಅದು ನಮ್ಮ ಇಂಟೆಸ್ಟೈನ್ ಅಂದ್ರೆ ಹೊಟ್ಟೆ ಒಳಗೆ ಹೋಗಿದ ತಕ್ಷಣ ಅಲ್ಲಿ ಅದು ಕರ್ಗಲ್ಲ ಬೇಗ. ಅದ್ರಿಂದ ಅದು ಈ ತರ ಸಿಂಟಮ್ಸ್ ಅಂದ್ರೆ ಈ ಬೇದಿ ಆಗೋದಾಗ್ಲಿ, ಈ ಹೊಟ್ಟೆ ಒಳಗೆ ಗುಳುಗುಳು ಸೌಂಡ್ ಆಗೋದಾಗ್ಲಿ, ಹೊಟ್ಟೆ ಉಬ್ಬಿಸ್ಕೊಳ್ಳೋದಾಗ್ಲಿ ಆಗತ್ತೆ. ಯಾರ್ಯಾರಿಗಿಂತ ಲಕ್ಷಣ ಆಗುತ್ತೆ ಅಂತವ್ರು ಹಾಲನ್ನ ಕುಡಿಯೋದನ್ನ ಸ್ವಲ್ಪ ಕಮ್ಮಿ ಮಾಡಿ. ಅದು ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಹಾಲ ಯಾವತ್ತೂ ಕುಡಿದು ಮಲ್ಕೋಬಿಡಿ, ಯಾಕಂದ್ರೆ ಅಂತವ್ರಿಗೆ ಜಾಸ್ತಿ ಆಗತ್ತೆ. ಈಗ ನಿಮ್ಗೆ ಗೊತ್ತಿರತ್ತೆ. ಹಾಗೆ ಈ ಮಿಲ್ಕ್ ಅಲರ್ಜಿ ಅಂದ್ರೆ ಒಬ್ಬೊಬ್ಬರಿಗೆ ಮುಖದಲ್ಲಿ ಗುಳ್ಳೆ ಆಗೋದು, ಊದ್ಕೊಳ್ಳುವಂಥದ್ದು, ಹಾಗೆ ಈ ಸ್ವೆಲ್ಲಿಂಗ್ ಆಗಂತದೆಲ್ಲ ಆದಾಗ ಇಚ್ಚಿಂಗು ಆಗತ್ತೆ ಒಂದ್ ಸೈಡ್ ಇಚ್ಚಿಂಗ್ ಅಂತವ್ರು ಸಹ ಮಿಲ್ಕ್ ಮತ್ತೆ ಡೈರಿ ಪ್ರಾಡಕ್ಟ್ಸ್ ಅಂದ್ರೆ ಈ ಹಾಲಿಂದ ಮಾಡಿರುವಂತ ಪದಾರ್ಥಗಳನ್ನ ಸ್ವಲ್ಪ ಕಮ್ಮಿ ಮಾಡಿ. ಹಾಲು ಕುಡಿಯೋದ್ರಿಂದ ಅಸಿಡಿಟಿ, ಗ್ಯಾಸ್ಟ್ರಿಕ್ ಅಂತ ಪ್ರಾಬ್ಲಮ್ ಬರುತ್ತಾ ಅಂತ ನೀವು ಕೇಳ್ಬೋದು. ಹೌದು, ಬಿಸಿ ಹಾಲು ಕುಡಿಯೋದ್ರಿಂದ ಅಸಿಡಿಟಿ ಮತ್ತೆ ಗ್ಯಾಸ್ಟ್ರಿಕ್ ಅನ್ನೋ ಪ್ರಾಬ್ಲಮ್ಗಳು ಬರುತ್ತೆ. ಅದರಿಂದ ನೀವು ಅಂತ ಪ್ರಾಬ್ಲಮ್ ಏನಾದ್ರು ಇದ್ರೆ ಸ್ವಲ್ಪ ಕಮ್ಮಿ ಸೇವನೆ ಮಾಡಿ. ಹಾಗೆ ಈ ಡಯಾಬಿಟಿಕ್ ಪೇಷಂಟ್ ಸಹ ಈ ಹಾಲನ್ನ ಸ್ವಲ್ಪ ಕಮ್ಮಿ ಸೇವನೆ ಮಾಡೋದ್ರಿಂದ ಶುಗರ್ ಲೆವೆಲ್ ನ ಸ್ವಲ್ಪ ಕಮ್ಮಿ ಮಾಡ್ಕೋಬಹುದು. ಆಮೇಲೆ ಈ ಹೈ ಕೊಲೆಸ್ಟ್ರಾಲ್, ಹಾಗೆ ಹಾರ್ಟ್ ಡಿಸೀಸ್ ಅಂದ್ರೆ ಹೃದಯಕ್ಕೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಸಮಸ್ಯೆ ಇದ್ರೆ ಹಾಲನ್ನು ಸ್ವಲ್ಪ ಕಮ್ಮಿ ಸೇವನೆ ಮಾಡಿ.